ಬ್ರೇಕ್ ದ ಲೆಗ್. ಇವತ್ತು ಸ್ವಲ್ಪ ಡೌಟ್ ಇತ್ತು ನೆನ್ನೆ ತನಕ, ಬಟ್ ಇವತ್ತು ಫುಲ್ ಕಾನ್ಫಿಡೆನ್ಸ್ ಆಗಿದ್ದಾಳೆ ಅಲ್ಲ. ಲೆಟ್ಸ್ ಸಿ ವಾಟ್ ವಿಲ್ ಬಿ ದ ರಿಸಲ್ಟ್. ಅವಳು ವರ್ಕ್ ಮಾಡಿದ್ರಲ್ವ ಈಸಿ ಆಗೋದು. ನನಗೂ ಅಂದ್ಲು, ಐ ವಾಸ್ ಫೀಲಿಂಗ್ ಲೈಕ್ ಇಟ್ಸ್ ಹಾರ್ಡ್, ಬಟ್ ನಾವು ಇಟ್ಸ್ ನಾಟ್ ಸೋ ಹಾರ್ಡ್. ಯಾಕೆ ಓದಿದೆ, ಯು ಗೇವ್ ಸಮ್ ಟೈಮ್. ಪ್ರಿಪೇರ್ ಆದರೆ ಎಲ್ಲ ಈಸಿ. ಅವಳು ಕಂಪ್ಯೂಟರ್ ಒಂದು ದಿನಾನೂ ತೆಗೆದು ಓದಿರಲಿಲ್ಲ. ಲ್ಯಾಪ್ಟಾಪ್ ಇದೆ ಮಾಡಮ್ಮ ಅಂದರೂ ಮಾಡ್ತಾ ಇರಲಿಲ್ಲ. ಇನ್ಮೇಲೆ ಮಾಡಿದ್ರೆ ನಿನ್ಗೆ ಈಸಿ ಆಗುತ್ತೆ. ಇವತ್ತು ರಾಜೇಶ್ ಆಫೀಸ್ಗೆ ಹೋಗ್ತಾ ಇದ್ದಾರೆ, ಆದರೂ ಕೂಡ ಯೂಶ್ವಲಿ ರಾಜೇಶ್ ಆಫೀಸ್ಗೆ ಹೋದರೆ ಅವರೇ ಕರ್ಕೊಂಡು ಬರ್ತಾರೆ, ಆದರೆ ಇವತ್ತು ಹಾಫ್ ಡೇ ಇರೋದ್ರಿಂದ ನಾವು ಹೋಗ್ಬೇಕು ಕರ್ಕೊಂಡು ಬರೋದಕ್ಕೆ. ಸೊ ಎಷ್ಟೊತ್ತಿಗೆ ಬರ್ತೀರಾ ಸಂಜೆ? ಮತ್ತೆ 8 ಗಂಟೆ ಮೀಟಿಂಗ್ ಮುಗಿಸ್ಕೊಂಡು ಬರ್ತೀರಾ? ಹಾಂ, ಬಾಯ್. ರಿಪೀಟ್ F5 ಅಂದರೆ ರಿಪೀಟ್ ಅಲ್ವೇನ್ರಿ? ಹಾಂ, ರಿಪೀಟ್. ಬಾಯ್ ಬಾಯ್. ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನನ್ನ ವ್ಲಾಗಲ್ಲಿ ನೀವು ವಾಟ್ ಐ ಈಟ್ ಇನ್ ಅ ಡೇ ನೋಡ್ತೀರಾ. ಇದನ್ನು ಪರ್ಟಿಕ್ಯುಲರ್ ಆಗಿ ನಾನು ಮಾಡಬೇಕು ಅಂತಲೇ ಇವತ್ತು ಶುರು ಮಾಡಿರೋದು. ಇದರ ರಿಲವೆಂಟ್ ಒಂದು ಕಮೆಂಟ್ ಬಂದಿತ್ತು, ಅದಕ್ಕೆ ನಾನು ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಆ ಕಮೆಂಟ್ ಏನು ಅಂತ ನಿಮಗೆ ಆಮೇಲೆ ತಿಳಿಸ್ತೀನಿ ಹೋಗ್ತಾ ಹೋಗ್ತಾ. ಈಗ ಬನ್ನಿ ನಾನು ಮುಂದಿನ ಕೆಲಸನ ಶುರು ಮಾಡ್ತೀನಿ. ಈಗ ಆಲ್ರೆಡಿ 9 ಗಂಟೆ ಆಗ್ತಾಯಿದೆ. ಸ್ವಲ್ಪ ಕೂತ್ಕೊಂಡು ನಾನು ಎಡಿಟ್ ಮಾಡಬೇಕಿತ್ತು. ಒಂಚೂರು ಮಾಡಿಬಿಟ್ಟು ಆಮೇಲೆ ಕೆಲಸ ಶುರು ಮಾಡೋಣ ಅಂದ್ಕೊಂಡು ಅದನ್ನು ಮಾಡ್ತಿದ್ದೆ. 9 ಗಂಟೆ ಆಗಿದೆ. ಸೊ ವಾಟ್ ಐ ಈಟ್ ಇನ್ ಅ ಡೇಯಲ್ಲಿ ಬೆಳಿಗ್ಗೆಯಿಂದ ನಾನು ಏನೆಲ್ಲ ಕುಡ್ದಿದ್ದೀನಿ, ಏನೆಲ್ಲ ತಿಂದಿದ್ದೀನಿ ಅಂದರೆ, 1 ಗ್ಲಾಸ್ ನೀರು ಕುಡ್ದಿದ್ದೀನಿ. ಬರೀ ಪ್ಲೇನ್ ವಾಟರ್ ಅಲ್ಲ, ವಾರ್ಮ್ ವಾಟರ್, ಅದರ ಜೊತೆ ಸ್ವಲ್ಪ ಅರಿಶಿನದ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರು. ಇದು ನನಗೆ ಮತ್ತು ರಾಜೇಶ್ಗೆ ಇಬ್ರಿಗೂ ಮಾಡ್ಕೊಂಡಿದ್ದು. ಯೂಶ್ವಲಿ ನನಗೆ ರಾಜೇಶೇ ಮಾಡಿ ಕೊಡ್ತಾರೆ ಡೈಲಿ. ಇವತ್ತು ಅವರು ಆಫೀಸ್ಗೆ ಹೋಗಬೇಕಿತ್ತು, ಅರ್ಜೆಂಟ್ ಇತ್ತಲ್ಲ ಅಂದ್ಬಿಟ್ಟು ನನಗೆ ಮಾಡೋದಕ್ಕೆ ಹೇಳಿದ್ರು. ಸೊ ಇದನ್ನು ಗೋಲ್ಡನ್ ವಾಟರ್ ಅಂತ ರಾಜೇಶ್ ಹೇಳೋದು. ಇದು ಯಾಕೆ ನಾನು ಕುಡಿಯೋದು ಅಂದರೆ, ಏನಾದರೂ ಬಾಡಿಯಲ್ಲಿ ಇನ್ಫ್ಲಮೇಷನ್ ಇದ್ದಾಗ ಕಡಿಮೆ ಆಗುತ್ತಂತೆ. ಅದು ಯಾವುದೇ ಥರದ ಇನ್ಫ್ಲಮೇಷನ್ ಇರ್ಬೋದು. ಈಗ ರೀಸೆಂಟ್ಲಿ ನಾನು ಒಂದು ಆರ್ಟಿಕಲ್ ನೋಡಿದ್ದೆ, ವಿದ್ಯಾ ಬಾಲಂದು. ಅವರು ಏನು ಹೇಳಿದ್ದು ಅಂದರೆ, ಅವರು ವೆಯ್ಟ್ ಜಾಸ್ತಿ ಆಗಿತ್ತಲ್ವ, ಅವ್ರು ಎಷ್ಟೇ ಎಕ್ಸಸೈಸ್ ಮಾಡಿದ್ರು, ಡಯಟ್ ಮಾಡಿದ್ರು ಕಂಟ್ರೋಲೇ ಬರ್ತಾ ಇರಲಿಲ್ವಂತೆ, ಕಡಿಮೆನೇ ಆಗ್ತಾ ಇರಲಿಲ್ವಂತೆ. ಆಮೇಲೆ ಅವರು ನಿಮ್ಮ ಬಾಡಿಯಲ್ಲಿ ಒಂದು ಇನ್ಫ್ಲಮೇಷನ್ ಇದೆ, ಅದನ್ನು ಕಡಿಮೆ ಮಾಡ್ಕೊಳ್ಳಿ ಅಂದಾಗ ಆಟೋಮೆಟಿಕ್ಕಾಗಿ ಅವರ ವೆಯ್ಟ್ ಎಲ್ಲನೂ ರೆಡ್ಯೂಸ್ ಆಗ್ತಾ ಬಂತಂತೆ. ತುಂಬಾ ಶಬ್ದ ಅಲ್ವಾ, ಬನ್ನಿ ಒಳಗಡೆ ಹೋಗೋಣ. ಈ ನೀರು ನನಗೆ ಹೇಗೆ ಬೆನಿಫಿಟ್ ಆಗುತ್ತೆ ಅಂತ ನೀವು ಕೇಳೋದಾದರೆ, ವೆಯ್ಟ್ ಗೇಯ್ನ್ ಆಗಿದ್ದೀನಿ ಅಂತ ಅಲ್ಲ, ಆದರೆ ನನಗೆ ಪೀರಿಯಡ್ಸ್ ಟೈಮಲ್ಲಿ ಕ್ರ್ಯಾಂಪ್ಸ್ ಬರುತ್ತಲ್ವಾ, ಅದು ತುಂಬಾ ಬರುತ್ತೆ ನನಗೆ. ರಾಜೇಶ್ ಅದಕ್ಕೆ ಅದು ಇನ್ಫ್ಲಮೇಷನ್ ಇದ್ದಾಗ ನಿನ್ನ ಬಾಡಿಯಲ್ಲಿ ಸ್ವಲ್ಪ ಕೂಡ ಜಾಸ್ತಿ ಅಂತ ಅನಿಸುತ್ತೆ, ಅದಕ್ಕೆ ನೀನು ಡೈಲಿ ಇನ್ಮೇಲೆ ಇದನ್ನು ಕುಡಿ, ನೋಡು, ಅಬ್ಸರ್ವ್ ಮಾಡು ಅಂತ ಹೇಳಿದ್ರು. ಡೈಲಿ ಇದನ್ನು ನೀರು ಕುಡಿತೀವಿ. ಅದ್ರ ಜೊತೆ ಸೋಪ್ಡ್ ಬಾದಾಮ್ ನಾವು 4 ಹಾಕ್ತೀವಿ, ಕೆಲವೊಂದು ಸಾರಿ 5 ತಿಂತೀನಿ, ಸಾನು ತಿಂದೆ ಹೊಟ್ಟೋಗಿರ್ತಾಳೆ ಆವಾಗ. ಸೊ ಮಿನಿಮಮ್ 5 ಅಂತೂ ಡೈಲಿ ತಿನ್ನಲೇಬೇಕು. ಸೊ ಇಷ್ಟಾಗಿದೆ. ಈಗ 9 ಗಂಟೆಯಲ್ಲಿ ನಾನು ಕಾರ್ನ್ ತಿಂತಾ ಇದ್ದೀನಿ. ಸಾನುಗೆ ಬಾಕ್ಸ್ಗೆ ಇವತ್ತು ಬಾಯ್ಲ್ಡ್ ಕಾರ್ನ್ ಹಾಕಿದ್ದೆ, ಸ್ಟೀಮ್ಡ್ ಕಾರ್ನ್ ಹಾಕಿದ್ದೆ. ಇದಕ್ಕೆ ಅವಳಿಗೆ ಉಪ್ಪು, ಖಾರ, ಬೆಣ್ಣೆ ಎಲ್ಲನೂ ಹಾಕಿ ಕೊಟ್ಟಿದ್ದೆ. ಬಟ್ ನಾನು ಇದನ್ನು ಪ್ಲೇನ್ ಇಟ್ಕೊಂಡಿದ್ದೀನಿ, ಯಾಕಂದರೆ ಬೆಳಗ್ಗೆನೇ ಅಷ್ಟೊಂದೆಲ್ಲ ತಿನ್ನೋದು ಬೇಡ, ಉಪ್ಪು ಖಾರ ಎಲ್ಲ ಬೇಡ ಅಂದ್ಬಿಟ್ಟು ಪ್ಲೇನ್ ಇಟ್ಕೊಂಡಿದ್ದೀನಿ. ಇದನ್ನು ಈಗ ನಾನು ತಿಂತಾ ಇದ್ದೀನಿ. ಸೊ ಇನ್ನು ಕೆಲವೊಂದು ಸಾರಿ ಅಂದರೆ ಬೇರೆ ಟೈಮಲ್ಲಿ, ಬೇರೆ ದಿನ ನನಗೆ ಕಾರ್ನೇ ಇರೋದಿಲ್ಲ ಅಲ್ವಾ, ಆವಾಗ ನಾನು ಕ್ಯಾರೆಟ್ ತಿಂತೀನಿ. ಎಂಟಿ ಸ್ಟಮಕಲ್ಲಿ ಫ್ರೂಟ್ ತಿನ್ನಬಾರ್ದಂತೆ, ನಮಗೆ ಶುಗರ್ ಸ್ಪೈಕ್ ಆಗತ್ತಂತೆ ನಮ್ಮ ಬಾಡಿಯಲ್ಲಿ. ಅದಕ್ಕೆ ಕ್ಯಾರೆಟ್ ತಿಂತೀನಿ, ಕುಕುಂಬರ್ ತಿಂತೀನಿ, ಅದ್ರ ಜೊತೆ 1-2 ಪೀಸ್ ಟೊಮ್ಯಾಟೊ ಕೂಡ ಹಾಕೊಳ್ತೀನಿ. ಸೊ ಈ ಥರ ನಾನು ಮ್ಯಾನೇಜ್ ಮಾಡ್ತೀನಿ. ಸೊ ಇಲ್ಲಿ ತನಕದ ಅಪ್ಡೇಟ್ ಇಷ್ಟು. ಆಮೇಲೆ ನಾನು ಏನೆಲ್ಲ ತಿಂತೀನಿ, ಯಾವಾಗ ತಿಂತೀನಿ ಅಂತ ತೋರಿಸ್ತೀನಿ. ತಿಂತಾನೆ ಓಡಾಡಿಕೊಂಡು ಮನೆ ಗುಡಿಸ್ಬಿಟ್ಟು ಈಗ ನಾನು ವ್ಯಾಕ್ಸಿಂಗ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯೂಶ್ವಲಿ ಮನೇಲೇ ಮಾಡ್ಕೊಳ್ಳೋದು. ತುಂಬ ಅರ್ಜೆಂಟ್ ಇದೆ, ಟೈಮ್ ಕಡಿಮೆ ಇದೆ ಅನ್ನೋದಾದರೆ ನಾನು ಹೊರಗಡೆ, ಲಾಸ್ಟ್ ಟೈಮ್ ಏನೋ ಹೊರಗಡೆ ಮಾಡಿಸಿದ್ದೆ. ಮನೇಲಿ ಇದೊಂದನ್ನು ತಂದಿಟ್ಕೊಂಡಿದ್ದೀನಿ ನೋಡಿ, ಇದು ಹನಿ ಬಿ ಕೋಲ್ಡ್ ವ್ಯಾಕ್ಸ್. ಇದನ್ನು ನಾವು ಬಿಸಿ ಮಾಡಬೇಕು. ಬಿಸಿ ಮಾಡಿದ್ಮೇಲೆ ಈ ಥರ ತೆಳ್ಳ ಆಗುತ್ತೆ, ಗಟ್ಟಿ ಇರುತ್ತೆ ಮೊದಲು. ಸೊ ಅದ್ರ ಜೊತೆ ಸ್ಟ್ರಿಪ್ಸ್. ಇದು ಸ್ಟ್ರಿಪ್ಸ್ ನನಗೆ ಎಷ್ಟು 50 ಏನೋ ಇರುತ್ತೇನೋ, 70 ರುಪೀಸ್ ಆಗುತ್ತೆ.
ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಡಿಟೇಲ್ ವಿಡಿಯೋ ಮಾಡಿದ್ದೆ ಲಾಂಗ್ ಬ್ಯಾಕ್. ಅದು ನೀವು ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಬೋದು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಕೆಲವೊಬ್ರು ನಿಮ್ಮಲ್ಲಿ ಕಮೆಂಟ್ ಮಾಡೋದೇನೆಂದರೆ ಸ್ಕಿನ್ ಲೂಸ್ ಆಗುತ್ತೆ ಅಂತ. ಸ್ಕಿನ್ ಇಷ್ಟಕ್ಕೆಲ್ಲ ಲೂಸ್ ಆಗಲ್ಲ ಸ್ನೇಹಿತರೆ. ಅದು ಮಸಲ್ ಲಾಸ್ ಆದಾಗ ಸ್ಕಿನ್ ನಿಮಗೆ ಲೂಸ್ ಆಗಿ ಕಾಣುತ್ತೆ ಅಷ್ಟೇ. ನೀವು ವ್ಯಾಕ್ಸ್ ಮಾಡಿಕೊಂಡ್ರೆ ಏನೂ ಇಲ್ಲ. ಯಾಕಂದರೆ ವ್ಯಾಕ್ಸ್ ನಾವು ಅಲ್ಲಿ ಹೇಗೆ ಮಾಡ್ತಾರೋ ಪಾರ್ಲರಲ್ಲಿ ಅಥವಾ ಸಲೂನಲ್ಲಿ ನಿಮಗೆ ಅದೇ ಥರ ಮಾಡ್ಕೊಳ್ಳೋದು ಮನೆಯಲ್ಲೂ. ತುಂಬ ಡಿಫ್ರೆನ್ಸ್ ಅಂತ ಏನೂ ಇಲ್ಲ. ಅವ್ರು ತುಂಬ ಡಿಫ್ರೆನ್ಸ್ ಏನೂ ಮಾಡೋದಿಲ್ಲ. ಈಗ ನೋಡಿದ್ರಲ್ಲ ಹೇಗೆ ಎಷ್ಟು ಈಸಿಯಾಗಿ ಬಂತು ಅಂತ. ಸಣ್ಣ ಸಣ್ಣ ಕೂದಲಿದ್ರೆ ನಿಮಗೆ ಬೇಗನೆ ಆಗ್ಬಿಡತ್ತೆ. ಈ ಕಾಲಿಂದ ಮಾಡಬೇಕಾದ್ರೇ ಜಾಸ್ತಿ, ಯಾಕಂದರೆ ಅಲ್ಲಿ ಸ್ವಲ್ಪ ಥಿಕ್ ಇರುತ್ತಲ್ವಾ. ಹ್ಯಾಂಡ್ಸ್ ವ್ಯಾಕ್ಸ್ ಆಯಿತು. ವ್ಯಾಕ್ಸ್ ಸ್ವಲ್ಪ ತಣ್ಣಗಾಗಿತ್ತು, ಅದನ್ನು ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಹೊಟ್ಟೆ ಹಸಿವು ಕೂಡ ಆಗ್ತಾ ಇತ್ತು, ಅದಕ್ಕೀಗ ಹಾಲು ಕುಡಿತಾ ಇದ್ದೀನಿ. ಇದ್ರ ಜೊತೆ ನಾನೇನು ತಿಂತಾ ಇಲ್ಲ. ಈಗ ಸ್ನೇಹಿತರೆ 11:30 ಆಗ್ತಾ ಇದೆ. ನಾನು ತಿಂಡಿ ಮಾಡಿಲ್ಲ. ತಿಂಡಿ ಮಾಡಿ ಈಗ 5 ನಿಮಿಷದಲ್ಲಿ ಹೊರಡ್ಬೇಕು. ನಾನು ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಮಾಡ್ತಾ ಇರೋದ್ರಿಂದ 11 ಗಂಟೆ ಆದಮೇಲೆ ತಿನ್ನೋದು. 11 ಗಂಟೆಗೆ ತಿನ್ನಬೇಕು. ರಾತ್ರಿ 9 ಗಂಟೆಗೆ ಮುಗಿಸಿರ್ತೀನಿ, 11 ಗಂಟೆಗೆ ತಿನ್ನಬೇಕು. ಇವತ್ತು 11:15 ಆಗಿದೆ. ಸ್ನೇಹಿತರೆ ಅರ್ಜೆಂಟಾಗಿ ಹೋದೆ. ಬರಬೇಕಾದ್ರೆ ಸಖತ್ತು ಶಾಪಿಂಗ್ ಆಗೋಯ್ತು. ಯಾರ್ದೋ ಕೈ ಕಾಣ್ತಾ ಇದೆ. ಯಾರ್ದೋ ಕೈ? ಇವತ್ತು ಹೆಂಗಿತ್ತು ಕೇಳಿ ಕಂಪ್ಯೂಟರ್? ಒಂದೇ ಒಂದು ಲಾಸ್ಟಲ್ಲಿ ಕ್ವೆಶ್ಚನೇ ನೋಡಿಲ್ವಾ ನೀನು? ಕೋತಿ ಮರಿ ಹಿಂಗೇನೆ ರೀ, ಸಿಲ್ಲಿ ಮಿಸ್ಟೇಕ್ ಮಾಡ್ತಾಳೆ. ಎಲ್ಲ ಕಷ್ಟಪಟ್ಟು ಓದಿರ್ತಾಳೆ, ಕ್ವೆಶ್ಚನ್ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತಪ್ಪು ಮಾಡಿರ್ತಾಳೆ, ಅಥವಾ ಕ್ವೆಶ್ಚನ್ ನೋಡೇ ಇಲ್ವಂತೆ ನೋಡ್ರಿ. ಸೊ ಈ ಥರ ಅವಳಿಗೆ ಹೋದರೆ ಒಂದೊಂದು ಹಾಫ್ ಮಾರ್ಕ್ಸ್ ಏನೋ ಹೋಗುತ್ತಂತೆ, ಇಲ್ಲ ಅಂದರೆ ಫುಲ್ ಬರುತ್ತೆ. ಮ್ಯಾಮ್ ಮೂಡ್ ಹಿಂಗಿರುತ್ತೆ ನೋಡೋಣ, ಫುಲ್ ಕೊಡ್ತಾರ ಹಾಫ್ ಕೊಡ್ತಾರ. ಈಗ ನೋಡಿ ಬಂದು ಕಿಚನ್ ಕ್ಲೀನ್ ಮಾಡ್ತಾ ಇದ್ದೀನಿ. ಕಿಚನ್ ಕೌಂಟರ್ ಟಾಪ್ನ ಇವಾಗ ಕ್ಲೀನ್ ಮಾಡ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಹೇಳಿದ್ನಲ್ಲ, ತಿಂದಿರೋದೇ ಹೆಚ್ಚು. ನಾನು ಸ್ವಲ್ಪ ತಿಂದ್ಬಿಟ್ಟು ಸ್ವಲ್ಪ ಇಟ್ಬಿಟ್ಟು ಹೊಟ್ಟೋಗಿದ್ದೆ. ಅರ್ಜೆಂಟಲ್ಲಿ ಈ ಸ್ಪೂನ್ ತೆಗೆಯೋದನ್ನೇ ಮರ್ತುಬಿಟ್ಟೆ. ಈಗ ಗಟ್ಟಿಯಾಗ್ಬಿಟ್ಟಿದೆ, ಸುಮ್ಮನೆ ವೇಸ್ಟ್ ಈಗ ಅಷ್ಟು. ಇದನ್ನು ಸರಿಯಾಗಿ ವಾಶ್ ಮಾಡಿ ಇಡಲಿಲ್ಲ ಅಂದರೆ ಇದಕ್ಕೇನೆ ಇರುವೆ ಬಂದ್ಬಿಟ್ಟಿರುತ್ತೆ. ನಾನು ಬೆಳಿಗ್ಗೆ 11 ಗಂಟೆಗೆ ತಿಂಡಿ ತಿನ್ನೋಕ್ಕೆ ಶುರು ಮಾಡಿದ್ರೆ ಒಂದು ಅರ್ಧ ಗಂಟೆ ನಿಧಾನಕ್ಕೆ ಚೀವ್ ಮಾಡಿ ತಿಂದಿರ್ತೀನಿ 11:15 ತನಕ. ಅದಾದಮೇಲೆ ನಾನು ಊಟ ಮಾಡೋದು ಮಧ್ಯಾಹ್ನ ಸಾನು ಬಂದ ಮೇಲೆ 3:34 ಆಗುತ್ತೆ. ಸೊ ಅದರ ಮಧ್ಯ ಏನು ಹೊಟ್ಟೆ ಹಸಿವು ಆಗೋದಿಲ್ಲ. ಅದಾದಮೇಲೆ ಸಂಜೆ ನಾನು ಕಾಫಿ ಟೀ ಏನು ಕುಡಿಯೋದಿಲ್ಲ, ಹಾಲು ಕೂಡ ಕುಡಿಯೋದಿಲ್ಲ. ಆಗ ಅಂದರೆ ಒಂದು 5 ಗಂಟೆ ಅರೌಂಡು 5:30 ಅರೌಂಡು ನಾನು ಒಂದು ಗ್ಲಾಸ್ ಲೆಮನ್ ಜ್ಯೂಸ್ ಕುಡಿತೀನಿ, ವಿತೌಟ್ ಶುಗರ್, ಓನ್ಲಿ ಲೆಮನ್ ವಿತ್ ವಾಟರ್ ಆ್ಯಂಡ್ ಪಿಂಚ್ ಆಫ್ ಸಾಲ್ಟು. ಅದು ಒಂದು ದಿನ ಆದರೆ ಇನ್ನೊಂದು ದಿನ ಈ ಥರ ಬಟರ್ ಮಿಲ್ಕ್ ಮಾಡ್ಕೊಳ್ತೀನಿ. ದಿನಕ್ಕೆ ಮಿನಿಮಮ್ 6 ಲೋಟ ಆದರೂ ನೀರು ಕುಡಿಬೇಕು, 6ರಿಂದ 8 ಲೋಟ. ಅದು ನಮಗೆ ವೆಯ್ಟ್ ಲಾಸ್ಗೂ ಯೂಸ್ ಆಗುತ್ತೆ. ಡಯಟ್ ಮಾಡೋರಿಗೆ ಒಂದು ಮೀಲ್ಸ್ ಇನ್ ಬಿಟ್ವೀನ್ ನಮಗೆ ಜಾಸ್ತಿ ಹೊಟ್ಟೆ ಹಸಿವು ಆಗದೆ ಇರೋ ಥರನೂ ನೋಡ್ಕೊಳ್ಳುತ್ತೆ. ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ಡಿಹೈಡ್ರೇಟ್ ಆಗೋದನ್ನು ಕೂಡ ತಪ್ಪಿಸುತ್ತೆ. ಮತ್ತು ಸಂಜೆ ಏನಾದರೂ ಹೊಟ್ಟೆ ಹಸಿವಾದರೆ ಸ್ವಲ್ಪ ನಟ್ಸ್ ತಿಂತೀನಿ. ಅದು ನಾನು 6:30-7 ಗಂಟೆ ಅರೌಂಡ್ ಸಾನಿಗೆ ಹಾಲು ಕೊಡಬೇಕಾದ್ರೆ ನನಗೇನಾದರೂ ಕ್ರೇವಿಂಗ್ ಬರುತ್ತಲ್ಲ ಅದಕ್ಕೆ. ಸೊ ಅದು ಬಿಟ್ಟರೆ ಮತ್ತೆ ರಾತ್ರಿ ಅಡುಗೆಗೆ ನಾನು ರೈಸ್ ವಾರಕ್ಕೆ 1 ಸಾರಿ ಅಥವಾ 2 ಸಾರಿ, ಅದು ಕೂಡ ಮುದ್ದೆ ಜೊತೆ ಪ್ರಿಫರ್ ಮಾಡೋದು. ಇಲ್ಲಾಂದರೆ ಚಪಾತಿ, ರೊಟ್ಟಿ, ಗೊಜ್ಜು, ಪಲ್ಯ ಜೊತೆ. ಊಟ ನಾನು 8:30, 8:45, 9 ಗಂಟೆ ಒಳಗಡೆ ಕಂಪ್ಲೀಟ್ ಮಾಡಿಬಿಟ್ಟಿರ್ತೀನಿ. ಗುಡ್ ಮಾರ್ನಿಂಗ್ ಸ್ನೇಹಿತರೆ. ನೆನ್ನೆ ವ್ಲಾಗ್ ನಾನು ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದೆ, ಮತ್ತು ಇವತ್ತು ಇಲ್ಲಿಂದಾನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ನೆನ್ನೆ ನಾನು ಕೆಲವೊಂದು ಕಮೆಂಟ್ಸ್ಗಳ ಬಗ್ಗೆ ಹೇಳಿದ್ದೆ, ಅದು ನಾನು ನಿಮಗೆ ಆನ್ಸರ್ ಮಾಡಬೇಕು ಅಂತ ಹೇಳಿಬಿಟ್ಟು ಅದು ನೆನ್ನೆ ನಂಗೆ ಮಾಡೋಕ್ಕಾಗಿರಲಿಲ್ಲ. ಸೊ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೊದಲಿಗೆ ಇವತ್ತು ಹೋಲಿ ಹಬ್ಬ. ಸೊ ಹೋಲಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮಲ್ಲಿ ಹೋಲಿ ಹಬ್ಬ ತುಂಬ ಗ್ರ್ಯಾಂಡ್ ಏನಿಲ್ಲ, ಪೂಜೆ ಮಾಡಿದ್ದೀನಿ. ನೆನ್ನೆ ಅದು ಊರಲ್ಲಿ ಮಾಡಿದ್ದಾರೆ, ಇಲ್ಲಿ ಯಾರೂ ಮಾಡಿಲ್ಲ. ಅಂದ್ಕೊಳ್ತಾ ಇದ್ದೆ ನಾವು ಇಲ್ಲಿ ಯಾರಾದರೂ ಮಾಡಬೇಕು ಅಂತ ಹೇಳಿಬಿಟ್ಟು. ಆ್ಯಂಡ್ ಇವತ್ತು ಸ್ಕೂಲ್ ಇದೆ, ಸಾನುಗೆ ಎಕ್ಸಾಮ್ ಇದೆ, ಅದಕ್ಕೆ ಅವರು ಕೂಡ ಏನು ಮಜಾ ಮಾಡೋಕ್ಕಾಗ್ತಾ ಇಲ್ಲ. ಬಟ್ ನಾಳೆ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಮಾತಾಡ್ಕೊಂಡಿದ್ದಾರೆ ಮಕ್ಕಳೆಲ್ಲರೂ. ಸೊ ನಾಳೆ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮತ್ತು ಆ ಕಮೆಂಟ್ ಬಗ್ಗೆ ಹೇಳ್ತಾ ಇದ್ದಿದ್ದು ನಾನು, ಸಾನು ಪುಟ್ಟವಳಿದ್ಲು, ಆವಾಗ ನೀವು ಹೇಗಿದ್ರು, ಈಗ ಅವಳು ನಿಮ್ಮಷ್ಟಕ್ಕೆ ಬೆಳೀತಾ ಇದ್ದಾಳೆ, ಆದರೂ ಕೂಡ ನೀವು ಹಾಗೇ ಇದ್ದೀರಾ, ಹೇಗೆ ಚೈತ್ರ ಅಂತ ಕೇಳಿದರು.
ಸೊ ಅದು ನೋಡಿದಾಗ ಒಂಥರ ಟಚಿಂಗ್ ಅನ್ನಿಸ್ತು, ಖುಷಿ ಆಯಿತು. ಆಮೇಲೆ ಇನ್ನು ಆ ಥರನೇ ಏನಾದರೂ ಬರ್ತಾನೆ ಇರುತ್ತೆ. ಲೈಕ್ ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್ ನಂಗೆ ತುಂಬ ಇಷ್ಟ ಅಂತಾನು ಹೇಳ್ತಾ ಇರ್ತೀರಾ. ಆ್ಯಂಡ್ ನೀವು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾ ಇದ್ದೀರಾ, ಎಷ್ಟು ವೆಯ್ಟ್ ಕಡಿಮೆ ಆಗಿದ್ದೀರಾ ಅಂತಲೂ ಕೇಳ್ತಾ ಇದ್ರಿ. ನಾನು ಇವತ್ತು ವೆಯ್ಟ್ ಚೆಕ್ ಮಾಡಿರೋದನ್ನ ಹಾಕಿರ್ತೀನಿ ನೋಡಿ. ನಾನು ಸ್ವಲ್ಪನೂ ಕಡಿಮೆ ಆಗಿಲ್ಲ, ಇದಕ್ಕೆ ಆನ್ಸರ್ ಮಾಡಬೇಕು ಅಂದರೆ. ಯಾಕೆಂದರೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದಾಗ ವೆಯ್ಟ್ ಲಾಸ್ಗೆ ಮಾಡೋದು, ಬಟ್ ನನ್ನ ವಿಂಡೋ ಚಿಕ್ಕದಿದೆ, ಅದು ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕು ಅಂತ ಅನಿಸುತ್ತೆ. ಬಟ್ ನನಗೆ ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಹೆಲ್ದಿಯರ್ ವೇಯಲ್ಲಿ ಇಷ್ಟು ಮಾಡ್ಬೋದು ಅಷ್ಟೇ. ಅದು ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಪ್ರೋಟೀನ್ಸ್ ಎಲ್ಲನೂ ಜಾಸ್ತಿ ತೊಗೊಳ್ಬೇಕು, ಪ್ರಾಪರಾಗಿ ಮೇಂಟೈನ್ ಮಾಡಬೇಕು. ಅದನ್ನು ನಾನು ಮಾಡ್ತಾ ಇಲ್ಲ. ಸೊ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಇವಾಗ ಏನು ಮಾಡ್ತಾಯಿದ್ದೀನೋ, ಲೈಕ್ ರಾತ್ರಿ 9ಕ್ಕೆ ನಿಲ್ಲಿಸಿದ್ರೆ ಬೆಳಗ್ಗೆ ಮಧ್ಯ ಏನೇನು ತೊಗೊಳ್ತೀನಿ ಅಂತ ತೋರಿಸಿದ್ದೀನಿ. ಸೊ 11 ಗಂಟೆ ಮೇಲೇ ನಾನು ಪ್ರಾಪರ್ ತಿಂಡಿ ಮಾಡೋದು. ಅಷ್ಟರಲ್ಲಿ ನಾನು ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ಬಟ್ ನಾನು ನಿಮಗೆ ಸಜೆಸ್ಟ್ ಮಾಡಬೇಕು ಅಂದರೆ, ನೀವು ಬರೀ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿಬಿಟ್ರೆ ಸಣ್ಣ ಆಗೋದಿಲ್ಲ, ವೆಯ್ಟ್ ಲಾಸ್ ಆಗೋದಿಲ್ಲ. ಅದ್ರ ಜೊತೆ ನೀವು ಎಕ್ಸಸೈಸ್ ಕೂಡ ಶುರು ಮಾಡಬೇಕು. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಬ್ರಿಸ್ಕ್ ವಾಕಿಂಗ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಅಥವಾ ಎಕ್ಸಸೈಸ್ ಆಗಿರ್ಬೋದು, ನೀವು ಇನ್ಕ್ಲೂಡ್ ಮಾಡಿಕೊಂಡಾಗ ಡಯಟ್ ಆ್ಯಂಡ್ ಎಕ್ಸಸೈಸ್ ನಿಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ಹಾಗಿದ್ರೆ ನಾನೀಗ ಹೇಗೆ ಮೇಂಟೈನ್ ಮಾಡ್ತಾ ಇದ್ದೀನಿ ಅಂದರೆ, ಏನೇನು ತಿಂತೀನಿ ಅಂತ ತೋರಿಸ್ದೆ ನಿಮಗೆ. ಅದು ಬಿಟ್ಟು ನಾನು ಚಿಪ್ಸು, ಮಿಕ್ಸ್ಚರು, ಮೈದಾ ಹಿಟ್ಟದು ತುಂಬ ಅಂದರೆ ತುಂಬ ಕಡಿಮೆ. ವಾರದಲ್ಲಿ 1 ಸಾರಿ ಅಥವಾ 2 ಸಾರಿ ಸುಮ್ಮನೆ ಒಂದು ಫೀಸ್ಟ್ ಫುಲ್ ತೊಗೊಂಡು ತಿಂದಿರ್ತೀನಿ ಅಷ್ಟೇ. ಸ್ವೀಟ್ಸ್ ಕೂಡ ಅಷ್ಟೇ, ಮೈದಾದ ಮಾಡೋದಾಗಿರ್ಬೋದು, ಸ್ವೀಟ್ಸ್ ಶುಗರಲ್ಲಾಗಿರ್ಬೋದು, ಹೊರಗಡೆಯಿಂದ ತಂದಂಥ ಫುಡ್ ಆಗಿರ್ಬೋದು, ನಾನು ಇಲ್ಲವೇ ಇಲ್ಲ. ವಾರದಲ್ಲಿ 1 ಸಾರಿ ಅಂತಲೇ ನೀವು ಆ್ಯಾವ್ರೇಜ್ ಆಗಿ ಇಟ್ಕೊಳ್ಳಿ. ಇದ್ರ ಜೊತೆ ನಾನು ನಾನ್ ವೆಜಿಟೇರಿಯನ್ ಆಗಿರೋದ್ರಿಂದ ವಾರದಲ್ಲಿ 2 ದಿನ ಚಿಕನ್, ಅದು ರಾತ್ರಿ ಹೊತ್ತು ಮಾತ್ರನೇ. ಭಾನುವಾರ ಆದರೆ ಮಧ್ಯಾಹ್ನ ಕೂಡ. ಅದು ಬಿಟ್ಟರೆ ವಾರದಲ್ಲಿ 1 ಸಾರಿ ಎಗ್. ಇಷ್ಟು ನನ್ನ ಫುಡ್ಡು. ನಾನು ರಾತ್ರಿ ಹೊತ್ತು ರೈಸ್ ತಿನ್ನೋದು ತುಂಬಾ ಕಡಿಮೆ, ಹೇಳಿದ್ನಲ್ಲ, ವಾರಕ್ಕೆ 1 ಸಾರಿ ಮುದ್ದೆ ಜೊತೆ ಅಷ್ಟೇ. ಬೆಳಿಗ್ಗೆ ಮಧ್ಯಾಹ್ನ ನಾನು ರೈಸ್ ತಿಂತೀನಿ, ರೈಸ್ ಪ್ರಿಫರ್ ಮಾಡ್ತೀನಿ. ನನಗೆ ಅದರಿಂದೇನೂ ತೊಂದರೆ ಇಲ್ಲ. ಬೆಳಿಗ್ಗೆ ದೋಸೆ ಇಡ್ಲಿ ಮಾಡಿದ್ದೀನಿ ಅಂದರೂ ಕೂಡ ಮಧ್ಯಾಹ್ನ ನಾನು ರೈಸೇ ತಿನ್ನೋದು. ನೆನ್ನೆ ನಾನು ರೈಸ್ ಅಂದರೆ ಮಧ್ಯಾಹ್ನದ ಫುಡ್ಡು ನಾನು ನಿಮ್ಮ ಜೊತೆ ಶೇರ್ ಮಾಡಿರಲಿಲ್ಲ, ಹಾಗಾಗಿ ಹೇಳಿದೆ ನಾನು. ಇಷ್ಟೆಲ್ಲ ಈ ಥರ ಕಾಂಪ್ಲಿಮೆಂಟ್ಸ್ ಬಂದಾಗ ನನಗೆ ಒಂದೇ ಒಂದು ನೆನಪಾಗೋದೇನು ಅಂದರೆ, ಸಾನು ಹುಟ್ಟಿ ಆದಮೇಲೆ ಒಂದು ವಿತಿನ್ 9 ಮಂತ್ಸೇ ಅನಿಸುತ್ತೆ, ಏನೋ ಒಂದು ಫಂಕ್ಷನ್ ಇತ್ತಾ ಅಥವಾ ಯಾಕೆ ಅಂತ ಗೊತ್ತಿಲ್ಲ, ಅದು ಯಾಕೆ ಆ ಥರ ಮಾತು ಬಂತು ಅಂತ. ರಾಜೇಶ್ ನನಗೆ ಏನೋ ಹೇಳಿದ್ರು, ಲೈಕ್ ಐಬ್ರೋ ಮಾಡಿಸ್ಕೊಳ್ಳೋದಕ್ಕೋ ಹೇರ್ ಕಟ್ ಮಾಡಿಸೋದಕ್ಕೋ ಏನೋ ಹೇಳಿದ್ರು. ನಾನು ಅದಕ್ಕೆ ಅದೆಲ್ಲ ಯಾತಕ್ಕೆ ಬಿಡ್ರಿ ಅಪ್ಪ, ಈಗ ಎಲ್ಲ ಆಯ್ತಲ್ಲ ಇನ್ನೇನು ಅಂತ ಹೇಳಿದ್ದೆ. ಅಂದರೆ ಮದುವೆ ಆಗಬೇಕಿತ್ತು, ಮದುವೆ ಆಯಿತು, ಮಗು ಆಯಿತು, ಈಗ ನಾನು ಅದನ್ನೆಲ್ಲ ಮಾಡಿಕೊಂಡು ಏನು ಮಾಡೋದಿದೆ ಎಕ್ಸಾಕ್ಟ್ ನೆನಪಿಲ್ಲ. ಬಟ್ ಈ ಮಾತಂತೂ ನಂಗೆ ಚೆನ್ನಾಗಿ ನೆನಪಿದೆ. ಸೊ ರಾಜೇಶ್ ಏನು ಹೇಳಿದರು ಅಂದರೆ, ಇದೇನೋ ಹೀಗೆ ಹೇಳ್ತೀಯಾ, ಮಗು ಆದ ತಕ್ಷಣ ಎಲ್ಲನೂ ಮುಗ್ದೋಯ್ತಾ, ಇವಾಗ ನಿನ್ನ ಜರ್ನಿ ಆ್ಯಸ್ ಅ ಮದರ್ ಶುರು ಆಗುತ್ತೆ. ನಿನ್ನ ಥರನೇ ಈ ಫಿಲ್ಮ್ ಸ್ಟಾರ್ಸ್ ಎಲ್ಲನೂ ಯೋಚನೆ ಮಾಡಿದಿದ್ರೆ ಅವರು ಈ ಥರ ಇರ್ತಾ ಇದ್ರಾ? ಎಸ್ಪೆಷಲಿ ಆವಾಗ ಶಿಲ್ಪಾ ಶೆಟ್ಟಿ, ಐಶ್ವರ್ಯ ರೈದು ಎಕ್ಸಾಂಪಲ್ ಕೊಟ್ಟಿದ್ರು. ಆಗ ನಾನು ಅಂದ್ಕೊಂಡೆ, ಹ್ಞೂ ಅಲ್ವಾ, ಯಾಕೆ ನಾನು ಎಲ್ಲನೂ ಈಗಲೇ ಮುಗ್ದೋಯ್ತು ಅಂತ ಅಂದ್ಕೊಳ್ಬೇಕು? ಸರಿ, ನನ್ನನ್ನು ನಾನು ಚೆನ್ನಾಗಿ ಇಟ್ಕೊಳ್ಬೇಕು, ಚೆನ್ನಾಗಿ ಕಾಣಬೇಕು ನಾನು, ಅದಕ್ಕೆ ಯಾಕೆ ನಾನು ಈ ಥರ ಯೋಚನೆ ಮಾಡಬೇಕು? ಬೇಡ ಅಂದರೆ ರಾಜೇಶ್ ಯೋಚನೆನೂ ಆ ಥರ ಆಗಿದ್ದರಿಂದ ನಾನು ಯಾವಾಗಲೂ ಅವ್ರು ನನಗೇನು ಹೇಳ್ತಾರೋ ಅದಕ್ಕೆ ರೆಸ್ಪೆಕ್ಟ್ ಕೊಡ್ತೀನಿ. ಹಾಗಾಗಿ ನಾನು ಅವತ್ತಿಂದನೂ ಡಿಸೈಡ್ ಮಾಡಿದ್ದೀನಿ, ಇಲ್ಲ ನಾನು ವೆಯ್ಟ್ ಗೇನ್ ಜಾಸ್ತಿ ಆಗಬಾರ್ದು, ಮತ್ತು ನಾನು ನನ್ನನ್ನು ಪ್ರೆಸೆಂಟೇಬಲ್ ಮ್ಯಾನರಲ್ಲಿ ಇಟ್ಕೊಳ್ಬೇಕು ಅಂತ ಹೇಳಿಬಿಟ್ಟು. ಸೊ ಇಷ್ಟೇ ನನ್ನ ಸೀಕ್ರೆಟ್. ನಾನು ಏನೆಲ್ಲ ತಿಂತೀನಿ, ಹೇಗೆ ಯೋಚನೆ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ನೀವು ಕೂಡ ಎಲ್ಲ ಮುಗ್ದೋಯ್ತು ಅಂತ ಅಂದ್ಕೊಳ್ಬೇಡಿ. ವೆಯ್ಟ್ ಗೇನ್ ಆಗ್ತಾ ಇದೆ ಅಂದರೆ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ, ಕಡಿಮೆ ಮಾಡ್ಕೊಳ್ಳಿ. ಅದು ಬರೀ ಚೆನ್ನಾಗಿ ಕಾಣೋದಕ್ಕಲ್ಲ, ಹೆಲ್ತ್ ವೈಸ್ ಕೂಡ. ಮುಂದೆ ದಪ್ಪ ಆದಮೇಲೆ ತುಂಬಾ ಹೆಲ್ತ್ ಇಶ್ಯೂಸ್ ಆಗುತ್ತೆ. 40+ ಆದಮೇಲೆ ನಿಮಗೆ ವೆಯ್ಟ್ ಕಡಿಮೆ ಮಾಡೋದಕ್ಕೆ ಆಗೋದೇ ಇಲ್ಲ, ಮೆಟಬಾಲಿಸಮ್ ಕಡಿಮೆ ಆಗಿಬಿಡುತ್ತೆ. ಸೊ ಈಗಲಿಂದಾನೇ ಎಕ್ಸಸೈಸ್, ಡಯಟ್ ಎಲ್ಲನೂ ಫಾಲೋ ಮಾಡಿ ಫಿಟ್ ಆಗಿರಿ. ಸೊ ಈ ಇನ್ಫಾರ್ಮೇಷನೊಂದಿಗೆ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತೀನಿ. ನಿಮ್ಗೆ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಪ್ಲೀಸ್ ಲೈಕ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ, ಅದರಿಂದ ನನಗೂ ಕೂಡ ಖುಷಿ ಆಗುತ್ತೆ. ಈ ಥರ ಇನ್ಫಾರ್ಮೇಷನ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಮತ್ತಷ್ಟು ಮೋಟಿವೇಟ್ ಮಾಡ್ದಂಗೆ ಆಗುತ್ತೆ. ಓಕೆ ಸ್ನೇಹಿತರೆ, ಹಾಗೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ನಿಮಗೆ ಕಮೆಂಟ್ ಮಾಡಿ ಹೇಳಿ. ನಾನು ಒಂದು ಪೋಸ್ಟ್ ಕೂಡ ಕ್ರಿಯೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಒಂದು Q&A ಸೆಷನ್ ಮಾಡೋಣ ಅಂತ. ತುಂಬ ದಿನ ಆಯಿತು ಒಂದು Q&A ಸೆಷನ್ ಮಾಡಿ. ಸೊ ನಾನು ಪೋಸ್ಟ್ ಕ್ರಿಯೇಟ್ ಮಾಡ್ತೀನಿ, ಅದರಲ್ಲಿ ನಿಮ್ಮ ಕಮೆಂಟ್ಸ್ಗಳನ್ನ, ನಿಮ್ಮ ಕ್ವೆಶನ್ಸ್ಗಳನ್ನ ಕಮೆಂಟ್ ಮಾಡಿ ತಿಳಿಸಿ.
ಸೊ ಇನ್ನು ಬೇರೆ ಏನಾದರೂ ಇದ್ದರೆ ಇಲ್ಲಿ ಕಮೆಂಟ್ ಮಾಡ್ಬೋದು. ಓಕೆ ಸ್ನೇಹಿತರೆ, ಬಾಯ್ ಬಾಯ್, ಟೇಕ್ ಕೇರ್. ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ.